ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದ್ರೆ, ಬನ್ನಿ ಲಾಗಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ಒಬ್ಬ ಹುಡುಗ ಇದ್ದಾನೆ, ನಮ್ಮ ಶಿಷ್ಯ. ಇವನು ಗಾಡಿ ಮೇಲೆ ಎಷ್ಟು ಹುಚ್ಚು ಅಂದ್ರೆ ಅಷ್ಟಿಷ್ಟು ಹುಚ್ಚಲ್ಲ. ಇವನು ಸಾಮಾನ್ಯ ಪ್ರೀತಿ ಇಲ್ಲ ಇವನು ಗಾಡಿ ಮೇಲೆ. ಗಾಡಿ ಎಲ್ಲಿದ್ರೆ ಸಾಕು ಬಂದ್ಬಿಡ್ತಾನೆ, ನಂಗೆ ಸೀದಾ ಓಡ್ಸಕ್ಕಾಗಿರ್ಬೋದು, ಎಲ್ಲದಕ್ಕಾಗಿರ್ಬೋದು. ಇವನೇ ಅವನು. ನೋಡ್ತಾ ಇರ್ಬೋದು, ನೋಡಿ ಕಡೆ. ಏನ್ ಗಾಡಿ ಮೇಲೆ ಕ್ರಶ್ ಅಂದ್ರೆ ಇವನ್ಗೆ ಸಾಮಾನ್ಯ ಕ್ರಶ್ ಅಲ್ಲ ಗಾಡಿ ಮೇಲೆ ಇವನ್ಗೆ. ಏನೋ ಮಗ, ಗಾಡಿ ತಗೋಬೇಕು ಅನ್ಕೊಂಡಿದ್ದೆ, ಹೆಂಗೆ ಹೊಸದ್ ನೀನು? ಹೌದು ಬ್ರೋ, ತಗೋಬೇಕು ಅನ್ಕೊಂಡಿದೀನಿ. ನಮ್ಮನ್ನ ಕೀಳಾಗಿ ಕಂಡವರು ನಾವು ಹೆಂಗಿದ್ವಿ ಅನ್ನೋದು ಮುಖ್ಯ ಅಲ್ಲ. ಒಂದ್ ಗಾಡಿ ತಗೊಂಡು ನಾವು ಅಂದ್ರು ಹಂಗೆ ನಿಮ್ಗೆ ಇವಾಗ ಆಸೆ ಇದೆ ಹಂಗಾರೆ ಗಾಡಿ ತಗೋಬೇಕಂತ. ಬ್ರೋ ಅಂತೂ ಇಂತೂ ನೋಡಿ, ಹುಡ್ಗನಿಗೆ ಗಾಡಿ ತಗೋಬೇಕಂತ ಮನ್ಸಲ್ಲಿ ಬಂದ್ಬಿಟ್ಟಿದೆ. ಕಳೆನೇ ಇದೆ ಮುಖದಲ್ಲಿ, ಹೆಂಗ್ ಕಾಣಿಸ್ತಾ ಇದೆ ನೋಡಿ. ತುಂಬಾ ಒಳ್ಳೆ ಹುಡುಗ, ಚೆನ್ನಾಗಿ ಕೆಲಸ ಮಾಡ್ತಾನೆ. ಗಾಡಿ ಸಿಕ್ಕರೆ ಸಾಕು ಬಂದು ಒರ್ಸೋದು, ಕ್ಲೀನ್ ಮಾಡೋದು, ಗಾಡಿ ಓಡಿಸ್ತಾನೆ. ಆದ್ರೂ ಅವನ ಆಸೆಗೆ ಏನು ಇಲ್ಲ, ಶ್ರಮ ಹಾಕಿದ್ರೆ ಸಿಗುತ್ತೆ. ಸರಿ ಮಗ, ನೀನ್ ಶ್ರಮ ಪಡೋ ಸಿಕ್ಕೇ ಸಿಗುತ್ತೆ ನಿನಗೆ. ಗಸ ಗಾಡಿ ಅಲ್ಲ, ಲಾರಿನೇ ತಗೋಬಹುದು. ಮತ್ತೇನಾರು ಹೇಳಕ್ ಇಷ್ಟಪಡ್ತೀಯಾ? ಏನು ಇಲ್ಲ, ಜನ್ಮಕ್ಕೆ ಹೋಗೋ. ಕಂಗ್ರಾಚುಲೇಷನ್ ಬ್ರದರ್. ಏನೋ ಒಂದು ಆಸೆ ಇದೆ, ಒಂದು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತ ಕಷ್ಟ ಪಡ್ತಾ ಇದೀನಿ. ಒಂದಿನ ಪ್ರತಿಫಲ ಎಂತ ಅದ ಅವನ್ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ ಅಚ್ಚ ಕನ್ನಡಕಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ ಅಷ್ಟೇ. ನಮ್ ಹುಡುಗ ಅಂತೂ ಇಂತೂ ಒಳ್ಳೆ ಶ್ರಮ ಆಗ್ತಾವನೆ. ಪಡ್ಲಿ, ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಸಮಯ ಬೇಕಷ್ಟೇ ನಮ್ಗೆ, ತಾಳ್ಮೆಯಿಂದ ಇದ್ರೆ ಎಲ್ಲ ಆಗುತ್ತೆ. ಆದಷ್ಟು ಬೇಗ ಅವನಿಗೂ ಒಳ್ಳೆ ಗಾಡಿ ತಗೊಳ್ಳಿ, ಅವನು ಸೆಟ್ಲ್ ಆಗ್ಲಿ ಲೈಫಲ್ಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಷ್ಟೇ.